ಮೈಸೂರು ಸಿಲ್ಕ್ ಸೀರೆಗೆ ಡಿಮಾಂಡ್ ಅಪ್ಪೋ ಡಿಮಾಂಡು. ಮೈಸೂರಿನ ಕೆಎಸ್ಐಸಿ ಮಳಿಗೆ ಮುಂದೆ ಮಹಿಳೆಯರು ಕ್ಯೂ ನಿಂತಿದ್ದಾರೆ. ಮುಂಜಾನೆ 5 ಗಂಟೆಯಿಂದ ಸಾಲುಗಟ್ಟಿ ಗ್ರಾಹಕರು ನಿಂತಿದ್ದಾರೆ. ಭೌಗೋಳಿಕ ಮಾನ್ಯತೆಯನ್ನ ಹೊಂದಿರುವಂತಹ ಮೈಸೂರು ಸಿಲ್ಕ್ ಈ ಸೀರೆಯನ್ನ ಖರೀದಿಸಲು ಟೋಕನ್ ಸಿಸ್ಟಮ್ ಅನ್ನು ಮಾಡಲಾಗಿದೆ. ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಸೀರೆಯನ್ನ ತಯಾರಿಸುತ್ತಾ ಆ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ನಿತ್ಯ ಬೆರಳೆಣಿಕೆಯಷ್ಟು ಸೀರೆ ಮಾತ್ರ ಮಾರ್ತಾ ಇದ್ದಾರೆ. ಹಾಗಾಗಿ ಟೋಕನ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮೈಸೂರು ಸಿಲ್ಕ್ ಸಾರಿಗೆ ಎಷ್ಟು ಡಿಮಾಂಡ್ ಇದೆ, ಕ್ರೇಜ್ ಇದೆ, ಅದರ ಘನತೆ ಗೌರವ ಹೇಗಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇದೀಗ ಆ ಸೀರೆಯನ್ನು ಖರೀದಿ ಮಾಡಬೇಕು ಅಂದರೆ ನೀವು ಟೋಕನ್ ತಗೊಂಡು ಕ್ಯೂನಲ್ಲಿ ನಿಲ್ಲಬೇಕು. ಹಾಗಾಗಿನೇ ಸರತಿ ಸಾಲಿನಲ್ಲಿ ಗ್ರಾಹಕರು ಮೈಸೂರು ಸಿಲ್ಕ್ ಖರೀದಿಗೆ ಕ್ಯೂನಲ್ಲಿ ನಿಂತಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮೈಸೂರು ಅಂದ್ರೆ ತಟ್ಟನೆ ನೆನಪಾಗುವಂಥದ್ದು ವಿಶ್ವವಿಖ್ಯಾತ ಅರಮನೆ ಚಾಮುಂಡಿ ಬೆಟ್ಟ. ಇದರ ಜೊತೆಗೆ ಮೈಸೂರು ಅಂದ್ರೆ ಈಗ ನೆನಪಾಗ್ತಾ ಇರುವಂಥದ್ದು ಮೈಸೂರು ಸಿಲ್ಕ್ ಸೀರೆಗಳು. ಹೌದು, ನಾನೀಗ ಮೈಸೂರಿನ ಅಶೋಕಪುರಂನ ಮೈಸೂರು ಸಿಲ್ಕ್ ಸಾರಿ ಮಾರಾಟ ಮಾಡುವಂತಹ ಮಳಿಗೆ ಬಳಿ ಇದ್ದೇನೆ. ಪ್ರತಿನಿತ್ಯ ಇಲ್ಲಿ ಮೈಸೂರು ಸಿಲ್ಕ್ ಸಾರಿಗಾಗಿ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಮಳಿಗೆ ಬಳಿ ಆಗಮಿಸ್ತಾರೆ. ನೀವು ನೋಡ್ತಾ ಇರ್ಬೋದು, ಮಳಿಗೆಯ ಮುಂಭಾಗದಲ್ಲಿ ಈಗಾಗಲೇ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದಾಗಿದೆ. ಅಂದರೆ ಬೆಳಗ್ಗೆಯಿಂದಲೂ ಸಹ ಬಂದು ಮಹಿಳೆಯರು ಮೈಸೂರು ಸಿಲ್ಕ್ ಸ್ಯಾರಿಯನ್ನು ತೆಗೆದುಕೊಳ್ಬೇಕು ಅಂತೇಳಿ ನಿಂತಿರುವಂಥದ್ದು. ಮಹಿಳೆಯರಿಗೆ ನಮ್ಮ ಜೊತೆಗೆ ಮಾತಾಡೋಣ. ಮೇಡಮ್, ಎಷ್ಟು ಗಂಟೆಗೆ ಬಂದ್ರಿ? ಯಾಕೋಸ್ಕರ ಇಷ್ಟೊಂದು ಸರತಿ ಸಾಲಿನಲ್ಲಿ ನಿಂತು ತಗೋತಾ ಇರೋದು ಅಂತ? ನಾನು 7 ಗಂಟೆಗೆ ಬಂದೀನಿ ಲೈನಲ್ಲಿ. ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇದು ಈ ಥರ ಇರುತ್ತೆ ಅಂತ. ನೆನ್ನೆ ಶೋರೂಮಿಗೆ ಬಂದೆ, ಕಲೆಕ್ಷನ್ಸೇ ಇರಲಿಲ್ಲ. ಸೊ ಯಾರೋ ಹೇಳಿದ್ರು ಈ ಥರ ಲೈನಲ್ಲಿ ಬಂದು ನಿಂತ್ಕೋಬೇಕಂತೆ ಇವಾಗ ಅಂತ. ಸೊ ಟು ಟ್ರೈ ಮೈ ಲಕ್ ಇವತ್ತು ಬಂದು. ಹೇಳಿ ಮೇಡಮ್, ತಾವು ಎಷ್ಟು ಗಂಟೆಗೆ ಬಂದ್ರಿ? ಯಾವ ಸೀರೆ ತಗೋಬೇಕು ಅಂತಿರೋಂಥದ್ದು? ಈಗ 8 ಗಂಟೆಗೆ ಬಂದ್ವಿ. ಇಂಥ ಕಲರ್ ಅಂತ ಏನೂ ಇಲ್ಲ, ಬ್ರೈಟ್ ಕಲರ್ಸಲ್ಲಿ ಅದರ ಒಂದು ಸ್ಯಾರಿ ತಗೋಬೇಕು ಅಂತ. ಯಾಕೆ ಮೈಸೂರು ಸಿಲ್ಕ್ ತಗೋಬೇಕು ಅಂತ? ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹೌದು, ತೊಗೊಂಡಿದ್ವಿ 3rd ಟೈಮು. ಲಾಸ್ಟ್ ಟೈಮ್ ಅಂತೂ ಸಿಗಲೇ ಇಲ್ಲ. ಅದರ ನೆಕ್ಸ್ಟ್ ಬಂದೆ 4:30ಗೆ ಬಂದು ವೆಯ್ಟ್ ಮಾಡಿದೆ, ಅವಾಗ ಸಿಕ್ತು. ಬಟ್ ಅದ್ರ ಲಾಸ್ಟ್ ಬಂದಾಗ ಏನಾಗುತ್ತೆ, 25 ಬಿಲೋ 25 ಇರೋದೆಲ್ಲ ಖಾಲಿನೇ ಆಗಿಬಿಟ್ಟಿರುತ್ತೆ. ಎಬೋ 35-40 ಇರುತ್ತೆ. ಅವಾಗಲೂ ಹಾಗೆ ವಾಪಸ್ ಹೋಗಬೇಕು. ಮತ್ತು ಕಲೆಕ್ಷನ್ಸ್ ಕಡಿಮೆ ಇರುತ್ತೆ. ಜಸ್ಟ್ 150 ಸ್ಯಾರೀಸ್ ಅಂತ ಹೇಳ್ತಾರೆ ಅಷ್ಟೇ. ಅದರಲ್ಲೂ ಸುಮಾರೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನಮಗೆ ಸ್ಯಾರಿನೇ ಸಿಗಲ್ಲ. ತಾವು ಎಷ್ಟು ಗಂಟೆಗೆ ಬಂದಿದ್ರಿ? ತಮಗೆ ಸೆಲೆಕ್ಷನ್ ಸಿಗ್ತಾ ಅಂತ? ನಾವು 6 ಗಂಟೆಗೆ ಬಂದಿದ್ದೀವಿ. ನಾವು ಕೇಳಿದ ಸ್ಯಾರಿ ಸಿಕ್ತು. ಎಷ್ಟು ಪ್ರೈಸ್ ಕೊಟ್ಟಿದ್ರಿ? 50,000. 50,000. ಹಾಂ. ಸೊ ಎಷ್ಟು ದಿನದಿಂದ ಅನ್ಕೊಂಡಿದ್ರಿ ತಗೋಬೇಕು? ನಾವೊಂದು 30,000 ಅನ್ಕೊಂಡಿದ್ದೀವಿ. ಇನ್ನು 20,000 ಜಾಸ್ತಿ ಆಯ್ತು. ತಾವು ಎಷ್ಟು ದಿನದಿಂದ ತಗೋಬೇಕು ಅಂತಿದ್ರಿ ಯೋಚಿಗೆ? ನಾನು ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡಿದ್ವಿ. ಇದೊಂದು 3-4 ಸಲ ಬಂದು ಹೋಗಿದ್ದು. ಇವತ್ತು 2 ಸೀರೆ ನಾನು ಅಂದ್ಕೊಂಡಿದ್ದಂಗೆ ಸಿಕ್ತು. 5:15ಗೆ ಬಂದಿತ್ತು. ಕಲೆಕ್ಷನ್ ಆಗಿದ್ದೇ ಸಿಕ್ತಾ ಅಥವಾ ಏನಾದ್ರು ಬೇರೆ ಪರ್ಟಿಕ್ಯುಲರ್ ಸೆಲೆಕ್ಷನ್ ಸಿಗ್ತಾ? ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ. ನಾವು ಅಂದ್ಕೊಂಡಿದ್ದೆ ಒಂದು, ಅಲ್ಲಿ ಕಲೆಕ್ಷನ್ ಇದ್ದಿದ್ದೆ ಒಂದು, ಹೆಂಗೋ ಹೋಗಿದ್ದೀವಲ್ಲ ಅಂತ ಇರಲಿ ಎಲ್ಲಾನು. ಇಲ್ಲ, ತಗೊಂಡಿದ್ದೀವಿ. ತುಂಬ ಇದೆ. ಮತ್ತೆ ತಗೋತೀರಾ ಅಥವಾ ಹೇಗೆ ಅಂತ? ಮತ್ತೆ ತಗೋತೀವಿ. ಯಾಕೆ ಮೈಸೂರು ಸಿಲ್ಕ್ ಅಷ್ಟೊಂದು ಇಷ್ಟ ಅಂತ? ಏನಕ್ಕೆ ಅಂತಂದರೆ ಇವಾಗ ಎಲ್ಲ ಅದೇ ಅಲ್ವಾ ಬೂಮಿಂಗು. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಮೈಸೂರು ಸಿಲ್ಕ್ ಬೇಡಿಕೆನೂ ಜಾಸ್ತಿ ಆಗಿದೆ. ಮತ್ತಷ್ಟು ಮಹಿಳೆಯರಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಎಲ್ಲರ ಕೈಲಲ್ಲೂ ಒಂದೊಂದು ಸೀರೆ ಇರುವಂಥದ್ದು. ಮೇಡಮ್, ತಾವು ಎಷ್ಟು ಸೀರೆ ತಗೊಂಡ್ರಿ, ಹೇಗೆ ಅಂತ? 2 ಸೀರೆ ತಗೊಂಡಿದ್ದೀವಿ. ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೀರಿ ಇದಕ್ಕೆ ಅಂತ? ಬರ್ತಾ ಇದ್ವಿ, ಹೋಗ್ತಾ ಇದ್ವಿ, ಸೆಲೆಕ್ಟೆಡ್ ಆಗ್ತಿರ್ಲಿಲ್ಲ. ಈಗ ಸೆಲೆಕ್ಟಾಗಿ ಸಿಕ್ತು, ತಗೊಂಡಿದ್ದೀವಿ. ಸೆಲೆಕ್ಷನ್ ಸಿಕ್ತಾ ಅಥವಾ ಹೇಗೆ? ಸೆಲೆಕ್ಷನ್ ಪರವಾಗಿಲ್ಲ, ಸಿಕ್ತು. ಇದು ಮಹಿಳೆಯರ ಮಾತು. ಸಾಕಷ್ಟು ಖುಷಿಯಾಗಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಬಂದಿದ್ದು, ಆದರೂ ಸಹ ನಮ್ಮ ಸೆಲೆಕ್ಷನ್ ಸಿಕ್ಕಿದೆ ಅಂತ ಕೆಲವರು ಹೇಳಿದರೆ, ಮತ್ತೆ ಕೆಲವರು ನಮ್ಮ ಸೆಲೆಕ್ಷನ್ ಸಿಕ್ಕಿಲ್ಲ ಅಂತೇಳಿ ವಾಪಸ್ ಹೋಗುವಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಮೈಸೂರು ಸಿಲ್ಕ್ ಸ್ಯಾರಿಗಾಗಿ ಮೈಸೂರಿನ ಅಶೋಕಪುರಂನಲ್ಲಿರುವಂತಹ KSICಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಉಂಟಾಗಿದೆ. ಹೀಗಾಗಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ಸರ್ಕಾರ ಬೇಡಿಕೆಗೆ ತಕ್ಕಂತೆ ಪೂರೈಕೆಯನ್ನು ಮಾಡಿ ಅನ್ನೊಂದು ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಾ ಇದ್ದ ಯಾತ್ರಿಕ ಚಿರತೆಗೆ ಬಲಿಯಾದ್ನ ಅನ್ನೋ ಪ್ರಶ್ನೆ. ಪ್ರವೀಣ್ ಅನ್ನೋ ಯಾತ್ರಿಕ ಚಿರತೆಯ ದಾಳಿಗೆ ಬಲಿಯಾಗಿರುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತದೆ. ತಡರಾತ್ರಿ ಬೆಟ್ಟಕ್ಕೆ ಯಾತ್ರಿಗಳು ಪಾದಯಾತ್ರೆ ಹೊರಟಿದ್ರು. ಮಂಡ್ಯದ ಚೀರನಹಳ್ಳಿಯಿಂದ 5 ಮಂದಿ ಹೊರಟಿದ್ರು. ರಸ್ತೆಯ ತಡೆಗೋಡೆ ಮೇಲೆ ಚಿರತೆ ಪ್ರತ್ಯಕ್ಷವಾಗಿತ್ತಂತೆ. ಗಾಬರಿಯಿಂದ ಓಡಿ ಹೋಗುವಾಗ ಪ್ರವೀಣ್ ನಾಪತ್ತೆಯಾಗಿದ್ದಾರೆ. ಇವರೇ ಪ್ರವೀಣ್, ಅವರ ಫೋಟೋ ನೋಡ್ತಾ ಇದ್ದೀರಿ. ಓಡಿ ಹೋದಂತಹ ಪ್ರವೀಣ್ ತಡೆಗೋಡೆಯಿಂದ ಕೆಳಗಡೆ ಬಿದ್ರ ಅಥವಾ ಚಿರತೆ ಅವರನ್ನು ಹೊತ್ತೊಯ್ತಾ ಅನ್ನೋ ಅನುಮಾನ ಇದೆ. ಆದರೆ ಪ್ರವೀಣ್ ಬಿದ್ದ ಜಾಗದಲ್ಲಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ಈ ಕ್ಷಣದವರೆಗೂ ಕೂಡ ಪ್ರವೀಣ್ ಎಲ್ಲಿದ್ದಾರೆ, ಏನು ಕಥೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಪ್ರವೀಣ್ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ.